ನನ್ನ ಹೆಸರು ಶಾಲಿನಿ ಅಂತ. ನನಗೆ 12 ವರ್ಷದಿಂದ ಮಕ್ಕಳಾಗಿದ್ದಿಲ್ಲ. ಈ ಸಿಸ್ಟರ್ ಅವರು ವಾಕಿಂಗ್ ಮಾಡೋವಾಗ ಪರಿಚಯ ಆದ್ರು. ಆಮೇಲೆ ಹಂಗೆ ಮಾತಾಡ್ಕೊಂಡಿರೋವಾಗ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರು. ಇಲ್ಲ ಸಿಸ್ಟರ್, ನನ್ಗೆ 12 ವರ್ಷದಿಂದ ಮಕ್ಕಳಾಗಿಲ್ಲ ಅಂತ ಹೇಳಿದ್ದೆ. ಹೌದಾ, ಮತ್ತೆ ನಾನು ಹೇಳ್ದಂಗೆ ನೀವು ಮಾಡಮ್ಮ, ಮಗು ಆಗುತ್ತೆ ಅಂತ ಹೇಳಿದ್ರು. ಆಯ್ತು ಸಿಸ್ಟರ್, ನೀವು ಹೇಳ್ದಂಗೆ ಮಾಡ್ತೀನಿ ಅಂದೆ. ಆಮೇಲೆ ಹಾಸ್ಪಿಟ್ಲು, ದೇವಸ್ಥಾನ ಎಲ್ಲಾ ಸುತ್ತಾಡ್ದೆ, ಮಗು ಆಗಿಲ್ಲ. ಆಮೇಲೆ ನಮ್ಗೆ ಮುಂದೆ ರಿಲೇಷನ್ ಅವ್ರ ಹತ್ರ ತುಂಬಾ ಮಾತು ಕೇಳಿದೀನಿ. ಮುಂದೆ ಬಿಟ್ಟು ಹಿಂದೆ ಅನ್ನೋರು. ಫಂಕ್ಷನ್ಗೆ ಹೋದ್ರು ಅಷ್ಟೇ, ತುಂಬಾ ಮಾತುಗಳು ಅವಮಾನ ಮಾಡ್ತಿದ್ರು. ಅದು ತುಂಬಾ ನೋವಾಗ್ತಿತ್ತು. ಅದೇ ಟೈಮ್ಗೆ ಈ ಸಿಸ್ಟರ್ ನನಗೆ ಪರಿಚಯ ಆದ್ರು. ಹಾಗೆ ಹೇಳಿದ್ರು, ವಾಕಿಂಗ್ ಮಾಡು, ಚೆನ್ನಾಗಿ ಮನೇಲಿ ವ್ಯಾಯಾಮ ಮಾಡು, ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಸಕ್ಸಸ್ ಆಗುತ್ತಮ್ಮ ಅಂತ ಹೇಳಿದ್ರು. ಆಯ್ತು ಸಿಸ್ಟರ್, ಹಂಗೆ ಮಾಡ್ತೀನಿ ಅಂತ ಹೇಳ್ದೆ. ಆಮೇಲೆ ಡಯಟ್ ಎಲ್ಲ ಹೇಳ್ತಿದ್ರು, ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ ಚೆನ್ನಾಗಿ. ಆಮೇಲೆ ಫುಡ್ ಅಲ್ಲಿ ಆಯಿಲ್ ಪದಾರ್ಥ ಅದೆಲ್ಲ ತಿನ್ಬಾರ್ದು, ಆಮೇಲೆ ಈ ಬೇಕರಿ ಐಟಮ್ ಅದೆಲ್ಲ ತಿನ್ಬಾರ್ದು ಅಂತ ಹೇಳ್ತಿದ್ರು. ಆಮೇಲೆ ಅದೇ ತರನೇ ಮಾಡ್ದೆ. ಈಗ ನನಗೆ ಮಗು ಆಗಿದೆ. 12 ವರ್ಷದಿಂದ ಮಗು ಇರ್ದಿಲ್ಲ. ಇವಾಗ ಟ್ವೀನ್ಸ್ ಆಗಿದೆ, 1 ಹೆಣ್ಣು 1 ಗಂಡ ಆಗಿದೆ. ಈ ಸಿಸ್ಟರ್ಗೆ ತುಂಬಾ ಧನ್ಯವಾದಗಳು ಇರ್ಬೇಕು. ಸಿಸ್ಟರ್ ನಿಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ಈಗ ಕೊರತೆಯಿಂದ ದೂರ ಮಾಡಿದ್ದಾರೆ. ಈ ಥರ ನೀವು ಮದುವೆಯಾಗಿ ತುಂಬ ವರ್ಷ ಆಗಿ ಮಕ್ಕಳೇ ಆಗಿಲ್ಲ, ಮೆಡಿಕಲ್ ಟ್ರೀಟ್ಮೆಂಟ್, ನಾನ್ ಮೆಡಿಕಲ್ ಟ್ರೀಟ್ಮೆಂಟ್ಸು ಎಲ್ಲ ಆಗಿದೆ, ಆದರೂ ಮಕ್ಕಳಾಗಿಲ್ಲ. ಇಂಥವರು ಏಜ್ ಗ್ರೂಪ್ 25 to 45 ಇಯರ್ಸಲ್ಲಿದ್ದರೆ ನೀವು ನ್ಯಾಚುರಲ್ ಆಗಿ ಬ್ಲಡ್ ಪ್ಯೂರಿಫಿಕೇಷನ್ ಮೆಥಡು ಮತ್ತು ಲೈಫ್ ಸ್ಟೈಲ್ ಚೇಂಜಸ್ಸು, ಆ ಕೌನ್ಸಿಲಿಂಗ್ ಮೆಥಡ್ನ ನೀವು ಇದೆಲ್ಲ ಆದಮೇಲೆ ಡೆಫಿನೆಟಾಗಿ ನೀವು ನ್ಯಾಚುರಲ್ ಮೆಥಡ್ಸಿಂದ ನೀವು ಕನ್ಸೀವ್ ಆಗಬಹುದು. ಇದರಲ್ಲಿ ನೀವು ಕಳ್ಕೊಂಡಿರೋ ಮಕ್ಕಳಾಗಿಲ್ಲ ಅಂಥೇಳಿ ಕೊರತೆಯಿಂದ, ದುಃಖದಿಂದ, ನೋವಿಂದ, ಈ ಬಾಧೆಯಿಂದ ಕಳ್ಕೊಂಡಿರೋ ರೆಸ್ಪೆಕ್ಟ್ ಆಗಲಿ, ಒಂದು ಐಡೆಂಟಿಟಿ, ಪ್ರತಿಯೊಂದು ನಿಮಗೆ ಈ ಮಗು ನೀವು ಸ್ವಂತ ಹೆತ್ತು ಒತ್ತು ಪ್ರಪಂಚನ ಗೆಲ್ಬೋದು. ಸೊ ಇದರಲ್ಲಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕ್ಲಿಕ್ ಮಾಡಿ